ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ. ಫ್ರೆಂಡ್ಸ್, ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳನ್ನು ನೋಡಿ. ಸೈನಿಕ ಸ್ಕೂಲ್ ಬಿಜಾಪುರದಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಹಾಗೇನ ಪೋಸ್ಟ್ ವಿವರಗಳು, ವಾರ್ಡ್ ಬಾಯ್ ಮತ್ತು ಡ್ರೈವರ್, ಇನ್ನೂ ಉಳಿದಂಥ ಉದ್ಯೋಗಗಳಿಗೆ ಕ್ಲರ್ಕ್ ಉದ್ಯೋಗಗಳಿಗೆ ಕೂಡ ಇರ್ತವೆ. ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇನ್ನು ಒಟ್ಟು 10 ಹುದ್ದೆಗಳಿದ್ದಾವೆ. ಹಾಗೆ ವೇತನ 19,000ದಿಂದ 43,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಉದ್ಯೋಗ ಸ್ಥಳ ನೋಡಿ, ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬಿಜಾಪುರ, ಕರ್ನಾಟಕದಲ್ಲಿ ನೇಮಕಾತಿ ಆಗುತ್ತೆ. ಇನ್ನು ಆಫ್ಲೈನ್ ಮೋಡ್ ಮೂಲಕ ಇರುತ್ತೆ. ಯಾವ ರೀತಿಯಾಗಿ ಆಫ್ಲೈನ್ ಮೋಡ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿದರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಬೋದು. ಹಾಗೇನ ಅಧಿಕೃತ ವೆಬ್ಸೈಟ್ ಇದೆ ನೋಡಿ, ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ಫ್ರೆಂಡ್ಸ್, ಎಷ್ಟು ಹುದ್ದೆಗಳಿದ್ದಾವೆ ಹಾಗೆ ಪೋಸ್ಟ್ ಹೆಸರನ್ನ ನೋಡೋದಾದರೆ ಇಲ್ಲಿ ನೋಡಿ, ಲೋವರ್ ಡಿವಿಷನ್ ಕ್ಲರ್ಕ್ 1 ಹುದ್ದೆ ಇದೆ, ವಾರ್ಡ್ ಬಾಯ್ 4 ಹುದ್ದೆಗಳು, ನರ್ಸಿಂಗ್ ಸಿಸ್ಟರ್ 1 ಹುದ್ದೆ ಇದೆ. ಹಾಗೆ ಇಲ್ಲಿ ನೋಡಿ, PEM ಮತ್ತು PTI ಮತ್ತು ಮೆಟ್ರಾನ್ 1 ಹುದ್ದೆ ಇದೆ, ಸಲಹೆಗಾರ 1 ಹುದ್ದೆ ಇದೆ, ಸಂಗೀತ ಶಿಕ್ಷಕ 1 ಹುದ್ದೆ, ಚಾಲಕ 1 ಹುದ್ದೆ ಇದೆ. ನೋಡಿ 1 ಹುದ್ದೆಗಳಿದ್ದಾವೆ. ಈ 1 ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ SSLC, PUC, ಡಿಪ್ಲೊಮಾ, ಎನಿ ಡಿಗ್ರಿ ನೋಡಿ, ಯಾವುದೇ ಡಿಗ್ರಿ ಹೊಂದಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ, ಲೋವರ್ ಡಿವಿಷನ್ ಕ್ಲರ್ಕ್ PUC ಕೇಳಿದ್ದಾರೆ, ವಾರ್ಡ್ ಬಾಯ್ PUC ಹಾಗೂ ನರ್ಸಿಂಗ್ ಸಿಸ್ಟರ್ ಡಿಪ್ಲೊಮಾ ಕೇಳಿದ್ದಾರೆ ನೋಡಿ. ಹಾಗೆ PEM, PTI ಮತ್ತು ಮೆಟ್ರಾನ್ SSLC ಕೇಳಿದ್ದಾರೆ. ಹಾಗೆ ಸಲಹೆಗಾರ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಯಾವುದೇ ಡಿಗ್ರಿ ಅಂತ ಕೇಳಿದ್ದಾರೆ ನೋಡಿ. ಇನ್ನು ಸಂಗೀತ ಶಿಕ್ಷಕ PUC, ಡಿಪ್ಲೊಮಾ ಅಥವಾ ಯಾವುದೇ ಡಿಗ್ರಿ. ಇನ್ನು ಚಾಲಕ SLC ಕೇಳಿದ್ದಾರೆ ನೋಡಿ. SLC ಆದಂಥ ಅಭ್ಯರ್ಥಿಗಳು ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇದ್ದರೆ ನೀವು ಚಾಲಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಸಂಬಳ ನೋಡಿ, ಲೋವರ್ ಡಿವಿಷನ್ ಕ್ಲರ್ಕ್, ವಾರ್ಡ್ ಬಾಯ್ ಮತ್ತು ನರ್ಸಿಂಗ್ ಸಿಸ್ಟರ್ ಹಾಗೂ PTM ಮತ್ತು ಇಲ್ಲಿ ನೋಡಿ ಮೆಟ್ರಾನ್ 30,000ವರೆಗೆ ಇರುತ್ತೆ. ಹಾಗೆ ಇನ್ನು ಸಲಹೆಗಾರ, ಸಂಗೀತ ಶಿಕ್ಷಕ, ಚಾಲಕ 19,000ದಿಂದ 43,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, 50 ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. LDC ಲೋವರ್ ಡಿವಿಷನ್ ಕ್ಲರ್ಕ್, ವಾರ್ಡ್ ಬಾಯ್, ನರ್ಸಿಂಗ್ ಸಿಸ್ಟರ್, PEM ಮತ್ತು PTI ಮತ್ತು ಮೆಟ್ರಾನ್ ನೋಡಿ 18ರಿಂದ 50 ವರ್ಷಗಳು. ಹಾಗೆ ಸಲಹೆಗಾರ, ಸಂಗೀತ ಶಿಕ್ಷಕ ಮತ್ತು ಚಾಲಕ ನೋಡಿ 21ರಿಂದ 35 ವರ್ಷ ಸಲಹೆಗಾರ ಮತ್ತು ಸಂಗೀತ ಶಿಕ್ಷಕರ, ಹಾಗೂ ಚಾಲಕ 18ರಿಂದ 50 ವರ್ಷಗಳವರೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ನಿಮಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ 500 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಡಿಮಾಂಡ್ ಡ್ರಾಫ್ಟ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದು. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ, ಪ್ರಾಯೋಗಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಚಾಲಕ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರಲ್ಲ, ಕೇವಲ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ. ಹಾಗೆ ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ, ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ, ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಪ್ರಾಂಶುಪಾಲರು, ಸೈನಿಕ ಶಾಲೆ ಬಿಜಾಪುರ 566108 ಕರ್ನಾಟಕ, ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಹಾಗೇನೇ ಅರ್ಜಿ ಸಲ್ಲಿಕೆ ನೋಡಿ, 15 ಏಪ್ರಿಲ್ 2024ರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ 5 ಮೇ 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಈಗ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಆಲ್ರೆಡಿ ವಿಡಿಯೋದಲ್ಲಿ ಅಡ್ರೆಸ್ಸನ್ನು ಹೇಳಿದ್ದೀವಿ, ಆ ಒಂದು ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ, ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಇಲ್ಲಿ ಮೊದಲಿಗೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಹೆಸರು, ಡೇಟ್ ಆಫ್ ಬರ್ತು, ಹಾಗೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್, ಹಾಗೂ ನಿಮ್ಮ ಫಾದರ್ ಹೆಸರು, ಮೆಟೀರಿಯಲ್ ಹೆಸರು ಅಂದರೆ ಮದುವೆ ಆಗಿದೆ ಇಲ್ಲ, ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕಿ, ಹಾಗೆ ಫ್ರೆಂಡ್ಸ್ ಕಾಸ್ಟ್ ಆ್ಯಂಡ್ ಕ್ಯಾಟಗರಿ ಹಾಕಿ, ನಿಮ್ಮ ಯಾವುದು ಕಾಸ್ಟ್ ಬರುತ್ತೆ, SLC ಮತ್ತು ಇಂಟರ್ಮೀಡಿಯೇಟ್, ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಯಾವುದನ್ನು ಮಾಡಿದ್ದೀರಾ ಅದನ್ನು ಸರಿಯಾಗಿ ಬರೀರಿ. ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಬರೀರಿ. ಹಾಗೆ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಗೊತ್ತಿದ್ದೇನೆ, ಎಷ್ಟು ಲ್ಯಾಂಗ್ವೇಜ್ಗಳು ಗೊತ್ತಿದೆ ಅದನ್ನು ಬರೀರಿ. ಹಾಗೆ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೀರಿ. ಆನಂತರ ಮೊಬೈಲ್ ನಂಬರು, ಮೇಲ್ ID ಸರಿಯಾಗಿ ಹಾಕಿ. ಹಾಗೆ DD ತುಂಬಿದಂಥ DD ನಂಬರು ಮತ್ತು ಡೇಟನ್ನು ಹಾಕಿ. ನೇಮ್ ಆಫ್ ದಿ ಬ್ಯಾಂಕ್, ಯಾವ ಬ್ಯಾಂಕಿಂದ DD ತುಂಬಿದ್ದೀರಾ ಅದನ್ನು ಕರೆಕ್ಟಾಗಿ ಬರೀರಿ. ಆನಂತರ ಪ್ಲೇಸ್ ಆ್ಯಂಡ್ ಡೇಟ್ ಮತ್ತು ಸಿಗ್ನೇಚರ್, ನೇಮ್ ಇದನ್ನು ಸರಿಯಾಗಿ ಬರೆದು ಒಂದು ಕವರ್ನಲ್ಲಿ ಹಾಕಿ ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ.